ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗ ಜಾನವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರುತ್ತದ್ದು. ಹಾಗಾದರೆ ವಿಡಿಯೋಸ್ ಆಗಿ ಹೋದರೆ ಏನು ಸುದ್ದಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಪಾತ್ರಧಾರಿ ಮಾಡ್ತಾರೆ ಚಂದನ ಅವರು ಇದೀಗ ಸೀರಿಯಲ್ನಿಂದ ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಈ ಸೀರಿಯಲ್ನಲ್ಲಿ ಈಗ ಸಮುದ್ರಕ್ಕೆ ಹಾರಿ ಈಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇವರು. ಇದಾದ ನಂತರ ಬೋಟ್ನಲ್ಲಿ ಕೂಡ ಬರ್ತಾರೆ. ಬೋಟಲ್ಲಿ ಅವರ ಬಾಡಿನ ಕೂಡ ತೊಗೊಂಬಂದಿರ್ತಾರೆ. ತಂದ ನಂತರ ಅಲ್ಲಿ ನೋಡಿದ ತಕ್ಷಣವೇ ಅವರು ನಂತರ ಪ್ರೆಗ್ನೆಂಟ್ ಕೂಡ ಬರುತ್ತೆ. ಈಗ ಸದ್ಯ ಇಲ್ಲಿದೆಲ್ಲ ಆದ ನಂತರ ಈಗ ಒಂದು ದೊಡ್ಡ ಟ್ವಿಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೀರಿಯಲ್ ತಂಡದಿಂದ. ಹೌದು, ಇನ್ನು ಮುಂದೆ ಈ ಸೀರಿಯಲ್ನಲ್ಲಿ ಇವರು ಇರೋದಿಲ್ಲ ಅಂತ ಸಹ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಈ ಸೀರಿಯಲಿಂದ ಇಲ್ಲಿಗೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಅಂದರೆ ಸೀರಿಯಲಿಂದನೇ ಚಂದನ ಅವರು ಅಂದರೆ ಈ ಜಾನು ಪಾತ್ರದಲ್ಲಿ ಔಟ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಜಾನು ಅವ್ರಿಗೀಗ ಒಂದು ದೊಡ್ಡ ಸಿನಿಮಾದಲ್ಲಿ ಒಳ್ಳೆ ಅಭಿನಯಿಸುವಂಥ ನಾಯಕಿಯಾಗಿ ಅಭಿನಯಿಸುವಂಥ ಒಂದು ಅದ್ಭುತವಾದಂಥ ಅವಕಾಶ ಒದಗಿ ಬಂದಿದೆ ಸದ್ಯಕ್ಕೆ ಈಗ ಮಾಹಿತಿ ಬರುವಂಥದ್ದು. ಹಾಗಾಗಿ ಈ ವಿಚಾರ ಸದ್ಯಕ್ಕೆ ಈಗ ಬಂದಿರುವಂಥದ್ದು. ಇನ್ನು ನೋಡಬೇಕಾಗಿದೆ ಇನ್ನು ಜಾನು ಅವರು ಈ ಬಗ್ಗೆ ಏನು ಮಾತಾಡ್ತಾರೆ, ಮುಂದಿನ ಯಾವ ಸೀರಿಯಲಲ್ಲಿ ಕಾಣಿಸ್ಕೊಳ್ತಾರೆ ಅಥವಾ ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ನೋಡಬೇಕಾಗುತ್ತೆ. ಬಟ್ ಲಕ್ಷ್ಮೀ ನಿವಾಸದರಂತೂ ಇನ್ನು ಜಾನು ಪಾತ್ರದಲ್ಲಿ ಅಂತ್ಯವಾಗಿದೆ. ಇಲ್ಲಿಂದ ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸೀರಿಯಲಿಂದ ಔಟ್ ಆಗಿದ್ದಾರೆ ಅಂತಲೇ ಸಹ ಹೇಳ್ಬೋದು.